12 ವರ್ಷದಲ್ಲಿ ಅವರು ಮಾಡಿರೋ ಭಾಳ ಸಾಧನೆಗಳ ಪಟ್ಟಿ ಇದೆ. ಇಟಲಿಗೆ ಹೋಗಿ ಮೆಲೋನಿಗೆ ಮೆಲೋಡಿ ಚಾಕ್ಲೇಟ್ ಕೊಟ್ಟರು, ಅದು ಅವರ ಮೊದಲ ಸಾಧನೆ. ಇಲ್ಲಿಂದ ಪಾರ್ಲೆ ಕಂಪನಿ ಮೆಲೋಡಿ ಚಾಕ್ಲೇಟ್ ತೊಗೊಂಡೋಗಿ ಇಟಲಿ ಪ್ರೈಮ್ ಮಿನಿಸ್ಟರ್ ಕೊಟ್ಟಂಥ ಮೆಲೋಡಿ ಕೊಟ್ಟಂಥ ಕಿಲಾಡಿಗೆ 12 ವರ್ಷದ ಶುಭಾಶಯಗಳು. ಈ 12 ವರ್ಷದಲ್ಲಿ ಅವ್ರು ಮಾಡಿದ್ದೇನೆಂದರೆ ನಿರುದ್ಯೋಗ ಜಾಸ್ತಿ ಮಾಡಿದ್ರು, ವಿದೇಶಿ ಸಾಲ ಜಾಸ್ತಿ ಮಾಡಿದ್ರು, ಸಿಲಿಂಡರ್ ರೇಟ್ ಜಾಸ್ತಿ ಮಾಡಿದ್ರು, ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ರು, ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ರು, ಬಡವ್ರಿಗೆ ಮನೆಗಳು ಹಾಕ್ಕೊಡ್ತೀವಿ ಅಂತ ಆ ಪ್ರಾಮಿಸ್ ಬ್ರೇಕ್ ಮಾಡಿದ್ರು. ಅದೇನೋ ಒಬ್ಬೊಬ್ಬರ ಅಕೌಂಟ್ಗೆ 15 ಲಕ್ಷನಂತೆ, 15 ಪೈಸಾನೂ ಬರಲಿಲ್ಲ. ಇದು ಮೋದಿಯವರ ಸಾಧನೆಗಳು. ಈ ಮೋದಿ ಅಂಧಭಕ್ತ ಇದ್ದಾರೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ. ಅದು ಮೋದಿಯವರ ಅಂಧಭಕ್ತರಲ್ಲ, BJPಯ ಸೋಷಿಯಲ್ ಮೀಡಿಯಾದ 300-400 ಜನ ಅಂಧಭಕ್ತರು. ಅವ್ರಿಗೆ ಅಂಧಭಕ್ತಿಗೆ ಲಿಮಿಟೇ ಇಲ್ಲ. ನೋಡಿ, ಈ ದೇಶಕ್ಕೆ ಇಬ್ಬರು ಹಾನಿಕಾರಕ, ಈ ಅಂಧಭಕ್ತರು ದೇಶದ್ರೋಹಿಗಳು. ನೋಡಿ ಸ್ವಾಮಿ, ನಾವು ಅಂಧಭಕ್ತರು ಇರ್ಬೋದು ನಿಜ, ಪ್ರಖರವಾದಂತ ದೇಶಭಕ್ತರು. ನಾವು ಗುಲಾಮ್ರಲ್ಲ, ಬೂಟ್ ನೆಕ್ಕಲ್ಲ ನಾವ್ ಯಾರ್ದು. ನೋಡಿ, ಅನಿವಾರ್ಯ ಇದು. ಯಾಕೆ ಅಂತಂದ್ರೆ ನಾವು ಪೆಟ್ರೋಲ್ ತಯಾರು ಮಾಡಲ್ಲ, ಯುದ್ಧ ನಾವು ಯಾರ ಮೇಲೂ ಹೇರಿಲ್ಲ, ಯುದ್ಧವನ್ನ ಹೇರಿರುವಂತದ್ದು ಬೇರೆ ದೇಶಗಳು. ಈ ಒಂದು ಸಂದರ್ಭದಲ್ಲಿ ಇಷ್ಟು ಕಡಿಮೆ ಪೆಟ್ರೋಲ್ ಡೀಸೆಲ್ ಬೆಲೆ ಅಧಿಕ ಆಗಿರುವಂತದ್ದು ಅನಿವಾರ್ಯತೆಯನ್ನ ಜನ ಸ್ವಲ್ಪ ಸಹಕರಿಸಬೇಕು, ನಮ್ಮ ಜೊತೆ ನಿಲ್ಬೇಕು ಅನ್ನುವಂತ ವಿನಂತಿ ಅಷ್ಟೇ. ಮುಂದಿನ ದಿನಗಳಲ್ಲಿ ನೋಡಿ, ಇವತ್ತು ನಾನು ಹೇಳ್ತಾ ಇದ್ದೀನಿ, ಬ್ರೆಂಟ್ ಆಯಿಲ್ ಬೆಲೆ $114 ಹೋಗಿದ್ದು $80 ಇಳಿದಿದೆ. $60 ಬರುತ್ತೆ ಅಂತ ಹೇಳಿ ಮೋರ್ಗನ್ ಸ್ಟ್ಯಾನ್ಲೆ ಹೇಳಿದೆ. ಮುಂದಿನ ದಿನಗಳಲ್ಲಿ ಕಡಿಮೆ ಆದಾಗ ಸರ್ಕಾರ ಅದನ್ನ ರಿವ್ಯೂ ಮಾಡುತ್ತೆ, ಕಡಿಮೆ ಮಾಡುತ್ತೆ, ಜನರ ಮೇಲೆ ಇರುವಂತಹ ಹೊರೆನ ಖಂಡಿತ ತಗ್ಸುತ್ತೆ. ಆದ್ರೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ 2 ಸತಿ ಪೆಟ್ರೋಲ್ ಬೆಲೆಯನ್ನ ತಗ್ಗಿಸಿದಾಗ್ಲೂ ರಾಜ್ಯ ಸರ್ಕಾರ ಯಾಕೆ ತಗೊಳ್ಳಿಲ್ಲ ಅದನ್ನ? ಎಲ್ಲ ಬಿಜೆಪಿ ರಾಜ್ಯ ಸರ್ಕಾರಗಳಲ್ಲಿ ಪೆಟ್ರೋಲ್ ಬೆಲೆ ಕಡಿಮೆ, ಡೀಸೆಲ್ ಬೆಲೆ ಕಡಿಮೆ ಇದ್ದಾಗ ಕರ್ನಾಟಕದಲ್ಲಿ ಯಾಕೆ ಬೆಲೆ ಕಡಿಮೆ ಇಲ್ಲ? ಕಡಿಮೆ ಮಾಡ್ಲಿ. ತಮಗ್ ಬರುವಂತ ಆದಾಯವನ್ನ ಅದನ್ನ ಕಡಿಮೆ ಮಾಡಿದ್ರೆ $5 $8 ಕಡಿಮೆ ಆಗುತ್ತೆ, ಜನಕ್ಕೆ ಅನುಕೂಲ ಆಗುತ್ತೆ. ಮಾಡ್ಲಿ ರಾಜ್ಯ ಸರ್ಕಾರ. ನಾನು ಈ ನಿಮ್ ಮೂಲಕ ನೋಡಿ, ರಾಜ್ಯ ಸರ್ಕಾರಗಳಿಗೆ ಜವಾಬ್ದಾರಿ ಇದೆ. ಕೇಂದ್ರ ಸರ್ಕಾರ $10 ಡೀಸೆಲ್ ಅನ್ನ, $7 ಪೆಟ್ರೋಲ್ ನ ಕಡಿಮೆ ಮಾಡಿತ್ತು. ರಾಜ್ಯ ಸರ್ಕಾರ ಮಾಡಲ್ಲ ಅಂದ್ರು, ಆಗ ಸಿದ್ದರಾಮಯ್ಯನವರು ಇದ್ರು, ಈಗ DK ಶಿವಕುಮಾರ್ ಇವರು ಇದ್ದಾರೆ. ಮಾಡ್ಲಿ, ರಾಜ್ಯ ಸರ್ಕಾರದ ರಾಜ್ಯದಲ್ಲಿ ಇರುವಂತ ಪೆಟ್ರೋಲ್ ಡೀಸೆಲ್ ಬಳಸುವಂತವರ ಹೊರೆಯನ್ನ ಕಡಿಮೆ ಮಾಡ್ಲಿ.